ಟಿವಿ ಅವ್ರನ್ನ ಕರ್ಸೋಣ, ಪೇಪರ್ ಅವ್ರನ್ನು ಕರ್ಸೋಣ. ಇರ್ರಿ, ಫೋನ್ ಮಾಡ್ತೀನಿ. 10 ನಿಮಿಷದಲ್ಲಿ ಟಿವಿ ಅವ್ರು ಇಲ್ಲಿ ಇರ್ತಾರೆ. ಇಂಥ ನ್ಯೂಸ್ ಸಿಕ್ಕಿದ್ರೆ ಇವತ್ತು ಹಬ್ಬ ಮಾಡ್ಕೊಂತಾರೆ. ಬೇಡ ಬೇಡ, ಈಗ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ನೋಡಿದ್ರೇನ್ರಿ, ಟಿವಿ ಪೇಪರ್ ಅಂದ ತಕ್ಷಣ ಕಾನೂನು ಮರ್ತೋಯ್ತು ಇವನ್ಗೆ. ಸರಿಯಾಗಿ ಜಾಡ್ಸಿದ್ರೇನೆ ಇಂಥವ್ರಿಗೆ ಬುದ್ಧಿ ಬರೋದು. ಕರ್ಸೋಣ ಟಿವಿ ಅವ್ರನ್ನ. ಬೇಡ ಬೇಡ, ಸುಮ್ಮನೆ ಸಣ್ಣ ವಿಷಯನೇ ದೊಡ್ಡದಾಗಿ ಮಾಡ್ತಿದ್ದೀರಾ. ನಮ್ದು ತುಂಬಾ ಗೌರವಸ್ಥ ಕುಟುಂಬ. ಕಾಣ್ತಾ ಇದೆ, ಗೌರವಸ್ಥ ಕುಟುಂಬ. ಸರಿ, ನನಗೇನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀನಿ. ನೀನ್ ಹೆಂಡ್ತಿನ ನೀನು ಕ್ಷಮಾಪಣೆ ಕೇಳಬೇಕು. ಅಯ್ಯೋ, ಇವಳು ನನ್ನ ಹೆಂಡತಿ ಅಲ್ಲ. ನೋಡ್ರಿ ಹೇಗ್ ಮಾತಾಡ್ತಾನೆ ಅಂತ. ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅನ್ಸುತ್ತೆ ಇವನ್ಗೆ. ಸರಿ ಸರಿ, ಇವಳು ನನ್ನ ಹೆಂಡ್ತಿನೇ. ನಾನು ಮಾಡಿದ್ದು ತಪ್ಪೆ. ಚಾರು, ನನಗೆ ಕ್ಷಮಿಸ್ಬಿಡು. ಬಾ ಮನೆಗೆ ಒಳಗೆ. ಸುಮ್ಮನೆ ಕರೆದ್ಬಿಟ್ರೆ ಬಂದ್ಬಿಡ್ತಾಳ ಅವಳು. ನಾವ್ ಹೇಳೋ ಹಾಗೆ ಅವಳ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಸರಿ, ಏನ್ ಪ್ರಮಾಣ ಮಾಡ್ಬೇಕು ಹೇಳಿ. ಯಾರು ನನ್ನ ಹೆಂಡತಿ ಮನೆವರೆಗೂ ಸಂಸಾರ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬೇಕು. ನನ್ನ ಪ್ರಾಣ ಹೋದ್ರು ಹೀಗೆಲ್ಲ ಪ್ರಮಾಣ ಮಾಡಲ್ಲ ನಾನು. ಇವನು ಹೀಗೆಲ್ಲ ಕೇಳೋನಲ್ಲ ರೀ. ಟಿವಿ ಅವ್ರನ್ನ ಕರ್ಸೋಣ. ಇವನ್ ಜೊತೆಲಿ ಇವ್ನು ಇಟ್ಕೊಂಡಿರೋಳ್ನ ಇವ್ರ ಮನೆಯವ್ರನ್ನ ಎಲ್ರೂ ಮೆರವಣಿಗೆ ಮಾಡ್ಸೋಣ. ಸರಿ ಸರಿ, ಏನ್ ಪ್ರಮಾಣ ತಾನೇ ಮಾಡ್ಬೇಕು, ಮಾಡ್ತೀನಿ. ಏನಂತ ಪ್ರಮಾಣ ಮಾಡ್ಬೇಕು ಹೇಳಿ. ಚಾರು ನನ್ನ ಹೆಂಡತಿ. ಚಾರು ನನ್ನ ಹೆಂಡತಿ. ಬುದ್ಧಿ ಇಲ್ದೆ ನಾನು ಅವಳಿಗೆ ಅವಮಾನ ಮಾಡಿದೆ. ಬುದ್ಧಿ ಇಲ್ಲದೆ ನಾನು ಅವಳಿಗೆ ಅವಮಾನ ಮಾಡಿದೆ. ಮನೆಯಿಂದ ಹೊರಗಾಕಿ ಅವಮಾನ ಮಾಡಿದೆ. ಮನೆಯಿಂದ ಹೊರಗಡೆ ಹಾಕಿ ಅವಮಾನ ಮಾಡಿದೆ. ಇನ್ಮುಂದಕ್ಕೆ ನಾನು ಬುದ್ಧಿಯಿಂದ ಬದುಕ್ತೀನಿ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋತೀನಿ. ಇನ್ನು ಮುಂದೆ ಬುದ್ಧಿಯಿಂದ ಬದುಕ್ತೀನಿ. ಹೆಂಡತಿನ ಚೆನ್ನಾಗಿ ನೋಡ್ಕೋತೀನಿ. ಇದು ದೇವ್ರ ಮೇಲಾಣೆ, ಇಲ್ಲಿರೋ ಮಹಿಳಾ ವಿಮೋಚನಾ ಸಂಘದವ್ರ ಮೇಲಾಣೆ ಅಂತ ಹೇಳಿ. ಇದು ದೇವರ ಮೇಲಾಣೆ, ಇಲ್ಲಿರೋ ಮಹಿಳಾ ವಿಮೋಚನಾ ಸಂಘದವ್ರ ಮೇಲಾಣೆ. ಏನಮ್ಮ, ನಿನ್ ಗಂಡನ ಕ್ಷಮಾಪಣೆ ಓಕೆನಾ ನಿಂಗೆ? ಅಯ್ಯೋ, ನನ್ನ ಗಂಡ ದೇವರಿದ್ದ ಹಾಗೆ. ಅವ್ರ ಜೊತೆ ಕೊನೆ ತನಕ ಸುಖವಾಗಿ ಬಾಳ್ವೆ ಮಾಡಬೇಕು ಅಂತ ಆಸೆ ಪಡ್ತೀನಿ. ಹೇಗಿದೆ ಈ ಗೆಟಪ್ಪು? ಲವ್, ಇದು ಮಟ್ಕಿರಲ್ಲಿ ಹಾಕಿರೋ ಗೆಟಪ್ ಅಲ್ವೇನೋ? ಸ್ವಲ್ಪ ಚೇಂಜಸ್ ಮಾಡಿದ್ಯಾ ಅಷ್ಟೇ. ಈ ಗೆಟಪ್ ಹಾಕೊಂಡು ನೀನೇನಾದ್ರು ಆಟೋದಲ್ಲಿ ಕುತ್ಕೊಂಡ್ಬಿಟ್ರೆ ನೋಡಿದ್ರೆ ಡೌಟ್ ಬರಲ್ವೇನೋ? ಮುಖ್ಯವಾಗಿ ಆ ಮೇಘ. ಈ ಥರ ಗೆಟಪ್ ಇರೋ ಡ್ರೈವರ್ ಇದ್ದರೆ ಅವಳು ಆಟೋ ಹತ್ಸಾಳೇನೋ? ಅವಳಿಗೆ ಭಯ ಅನ್ಸಲ್ವೇನೋ? ಹೌದು ಮಗ, ಲಾಜಿಕಲ್ಲಿ ಕರೆಕ್ಟಾಗಿ ಹೇಳ್ತಿದ್ಯಾ. ಇನ್ನೊಂದು ಗೆಟಪ್ ಟ್ರೈ ಮಾಡೋಣ.
ಹೇಗಿದೆ ಗೆಟಪ್ಪು? ಗೆಟಪ್ ಏನೋ ಚೆನ್ನಾಗಿದೆ, ಆದರೆ ಸೂಕ್ಷ್ಮವಾಗಿ ನೋಡಿದ್ರೆ ನೀನೇ ಬಂಟಿ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕು. ಹೌದಾ? ಯು ಆರ್ ರೈಟ್. ಸತೀಶ, ಸೂಪರ್ ಮಗ. ಈ ಗೆಟಪ್ಪಲ್ಲಿ ಯಾರೂ ನಿನ್ನನ್ನು ಕಂಡುಹಿಡಿಯೋಕ್ಕಾಗಲ್ಲ. ಈಸಿಯಾಗಿ ಅವಳನ್ನು ಕಿಡ್ನಾಪ್ ಮಾಡ್ಬೋದು. ಚಾರು, ಯಾಕತೆ ಹೀಗಿದ್ದೀರಾ? ನನ್ನ ನೋಡಿದ್ರೆ ಭಯನಾ ನಿಮ್ಗೆ? ಭಯ ಅಲ್ಲ, ಆದರೂ ಇವತ್ತು ನೀನು ಮಾಡಿದ ಕೆಲಸಗಳನ್ನ ನೋಡ್ತಾ ಇದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ಹೇಳ್ತಿದ್ದೀನಲ್ಲ ಅತ್ತೆ, ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ ನಾನು. ಜಯಂತನ ಪಡ್ಕೊಳ್ದೆ ಬಿಡಲ್ಲ ನಾನು. ಅದೇನು ಸರಿನೇ ಚಾರು, ಆದರೆ ಆ ಹೆಂಗಸ್ರ ಹತ್ರ ಎಲ್ಲ ನನ್ನ ಮಗನಿಗೆ ಅವಮಾನ ಆಗೋಯ್ತಲ್ಲ ಅಂತ. ನೀವು ನಿಮ್ಮ ಮಗ ಮಾತ್ರ ಬೆಚ್ಚಗೆ ಒಳಗೆ ಮಲಗಿದ್ರಿ. ನಾನು ಚಳಿ ಗಾಳಿಲಿ ಮಳೆಯಲ್ಲಿ ಥಂಡಿಲಿ ಹೊರಗೆ ಕೂತಿದ್ದೆ. ಅದ್ರ ಬಗ್ಗೆ ಏನೂ ಅನ್ನಿಸ್ಲಿಲ್ವಾ ನಿಮಗೆ? ಹೇಳಿ ಅತ್ತೆ, ನನ್ನ ಬಗ್ಗೆ ಏನೂ ಅನ್ನಿಸ್ಲಿಲ್ವಾ ನಿಮಗೆ? ಅನ್ನಿಸ್ತು ಚಾರು, ತುಂಬ ದುಃಖ ಆಯಿತು. ಆದರೆ ನಾನು ಏನು ಮಾಡಲಿ ಹೇಳು? ಹುಟ್ಟು ಮನೆ ಬಿಟ್ಟು ಹೋಗ್ತೀನಿ ಅನ್ನಲ್ಲ. ಹೋದ್ರೆ ಹೋಗ್ತಾರೆ ಬಿಡಿ. ಎಲ್ಲಿಗೆ ಹೋಗ್ತಾರೆ? ಎಷ್ಟು ದಿನ ಅಂತ ಇರ್ತಾರೆ? ಇವತ್ತಲ್ಲ ನಾಳೆ ದಿನ ಬರಲೇಬೇಕಲ್ವಾ? ಕಾಯೋಣ ಬಿಡಿ. ಆಗಲ್ಲಮ್ಮ, ಹಾಗೆಲ್ಲ ನನ್ನ ಮಗನ ನಾನು ಎಲ್ಲೂ ಕಳ್ಸಲ್ಲ. ಅವನ್ನ ಬಿಟ್ಟು ಒಂದು ಕ್ಷಣನೂ ನನಗಿರಕ್ಕಾಗಲ್ಲ ಚಾರು. ಅತ್ತೆ, ನನ್ನ ಪಾಯಿಂಟೇ ಅರ್ಥ ಆಗ್ತಿಲ್ಲ ನಿಮಗೆ. ಜಯಂತ್ ಅವರು ನಿಮ್ಮ ವೀಕ್ನೆಸ್ನ ಎನ್ಕ್ಯಾಶ್ ಮಾಡ್ಕೊಳಕ್ ನೋಡ್ತಿದ್ದಾರೆ. ಅಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸಿದ್ರೆ ನೀವು ತೆಪ್ಪಗಾಗ್ಬಿಡ್ತೀರ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಆ ನಾಟಕ. ಈಗ ನೀವು ಬೇಡ ಅಂತ ಅಂದ್ರಿ ಅಂತ ಇಟ್ಕೊಳ್ಳಿ. ನಾಳೆ ದಿನ ನಾನೇನೋ ಮಯೂರಿ ಜೊತೆ ಮದುವೆ ಮಾಡಿಸು, ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಆಗೇನ್ ಮಾಡ್ತೀರಾ? ಮಯೂರಿನ ಸೊಸೆ ಅಂತ ಒಪ್ಕೊಂತೀರಾ? ಸಾಧ್ಯನೇ ಇಲ್ಲ. ಅವಳು ನನ್ನ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಿರೋದು, ಅವ್ರು ಏನೇ ಎದುರಿಸಿದ್ರು ನೀವು ಹೆದರ್ಕೋಬೇಡಿ. ಹಾಗಲ್ಲ ಚಾರು, ಒಂದ್ ವೇಳೆ ನಿಜಕ್ಕೂ ಅವ್ನು ಮನೆ ಬಿಟ್ಟು ಹೋಗ್ಬಿಟ್ರೆ ಆಗೇನಮ್ಮ ಮಾಡೋದು? ಅವ್ರ ಮನೆ ಬಿಟ್ಟು ಹೋಗ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಯ್ತಾ ಅತ್ತೆ? ಚಾರು, ಈ ನಿನ್ನ ಮಾತು ಕೇಳಿದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ನೀನು ಮುಂದೆ ನೀನು ಯಾವುದೇ ಡಿಸಿಷನ್ ತಗೊಂಡ್ರು ಅದರಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅತ್ತೆ.
ಮೀನಾಕ್ಷಿ, ಮಗನ ಮೇಲಿರೋ ಸೆಂಟಿಮೆಂಟಿಂದ ನನ್ನನ್ನೇ ಹೊರಗೆ ಕಳ್ಸಕ್ ನೋಡ್ತೀಯಾ? ಇನ್ನೊಂದು ಸ್ವಲ್ಪ ದಿನ ಇರು. ಯಾವುದಾದ್ರೂ ಬಸ್ ಸ್ಟ್ಯಾಂಡಲ್ಲಿ ನೀನು ಭಿಕ್ಷೆ ಎತ್ತೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಚಾರುನೇ ಅಲ್ಲ. ಏನ್ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ಹೇಗಿತ್ತು ಶಾಕ್ ಟ್ರೀಟ್ಮೆಂಟ್? ನೀನ್ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ನೋಡಿದಷ್ಟು ಡ್ಯಾಮೇಜ್ ಆಗೋದು ನಿನಗೆ ನಿಮ್ಮ ಮನೆಯವ್ರಿಗೇನೆ. ಜಯಂತ ಡೌನ್ ಡೌನ್, ಪತ್ನಿ ಪೀಡಕ ಡೌನ್ ಡೌನ್ ಅಂತ ಚೆನ್ನಾಗಿ ಕೇಳಿಸ್ತಲ್ವಾ? ನೀನ್ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ದೇ ಇದ್ರು ಸಮಾಜ ನನ್ನನ್ನು ನಿನ್ನ ಹೆಂಡತಿಯಾಗಿ ನೋಡ್ತಿದೆ, ಇನ್ ಮುಂದಕ್ಕೂ ನೋಡುತ್ತೆ. 10 ಜನ ಕೆಲ್ಸಕ್ಕೆ ಬರ್ದಲೇ ಇರೋ ಹೆಂಗಸ್ರನ್ನ ಕರ್ಕೊಂಬಂದು ಘೋಷಣೆ ಕೂಗಿದ ತಕ್ಷಣ ನೀನನ್ನ ಹೆಂಡತಿ ಆಗ್ಬಿಡಲ್ಲ. ಮತ್ತೆ ಕ್ಷಮೆ ಯಾಕೆ ಕೇಳ್ದೆ ಗುರು? ಈಗ ಕೈ ಮುಗ್ದು ಕ್ಷಮೆ ಕೇಳ್ತಿದ್ಯಾ? ಮುಂದೇನು ಇದೇ ರೀತಿ ನಡ್ಕೊಂಡ್ರೆ ಕಾಲ್ ಮುಗ್ದು ಕ್ಷಮೆ ಕೇಳ್ಬೇಕಾಗತ್ತೆ. ಕಾಲ್ ಮುಗಿಯೋದಿಲ್ಲ, ಕಾಲ್ನ ಮುಗ್ದು ಹಾಕ್ಬಿಡ್ತೀನಿ. ಐ ಆಮ್ ರೆಡಿ. ಹೊರಗೆ ಕಳ್ಸಿದ್ರೇನೆ ಇಷ್ಟೊಂದು ನ್ಯೂಸ್ ಆಗುತ್ತೆ ಅಂದರೆ ಇನ್ನು ಕಾಲ್ ಮುರಿಸ್ಕೊಂಡ್ರೆ ಇನ್ನೆಷ್ಟು ನ್ಯೂಸ್ ಆಗ್ಬೋದು? ಈಗ ಬರೀ ಈ ಏರಿಯಾದವ್ರಿಗೆಲ್ಲ ನಾನು ನಿನ್ನ ಹೆಂಡತಿ ಅಂತ ಗೊತ್ತಾಗಿದೆ. ಒಂದು ವೇಳೆ ಕಾಲ್ ಮುರಿದೆ ಅಂತ ಇಟ್ಕೋ, ಬ್ಯಾಂಡೇಜ್ ಕಟ್ಕೊಂಡು ನ್ಯೂಸ್ ಚಾನೆಲಲ್ಲಿ ಹೋಗಿ ಕೂತ್ಕೋತೀನಿ. ಗಂಡನ್ ಟಾರ್ಚರು ಅಂತ ಹೆಡ್ಲೈನ್ಸ್ ಅಲ್ಲಿ ಕೊಟ್ಟು ಲೈವ್ ಇಂಟರ್ವ್ಯೂ ಮಾಡ್ತಾರೆ ನಂದು. ಆಗ ನೀನು ನನ್ಗೇನೇನು ಟಾರ್ಚರ್ ಕೊಟ್ಟೆ ಅಂತ ಹೇಳ್ತೀನಿ. ಮಯೂರಿಗೂ ನಿನ್ಗೂ ಕಳ್ಳ ಸಂಬಂಧ ಇದೆ ಅಂತ ಬಾಯಿ ಬಡ್ಕೋತೀನಿ. ನಿನ್ ಹೆಸರು ಊಷ್ಟು, ನಿನ್ ಲವರ್ ಮಯೂರಿ ಅಕ್ಕ ಅವಳ ಹೆಸರು ಊಷ್ಟು. ಅಲ್ಲಿಗೆ ನಾನು ಈ ನ್ಯೂಸನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೋ, ನಿಮ್ಮ ಅತ್ತೆ ಹೆಸರನ್ನ, ನಿನ್ ಮಾವನ ಹೆಸರನ್ನ, ಮೇಘನ್ ಹೆಸರನ್ನ, ಎಲ್ಲರ ಹೆಸರು ಹೊರಗೆ ತರ್ತೀನಿ, ಸರ್ವನಾಶ ಮಾಡ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ ನಿನ್ನ. ಬೆಳಗ್ಗೆ ಬೆಳಗ್ಗೆನೆ ಒಂದು ಗ್ಯಾಂಗ್ ಬಂದು ಹೋಗಿದೆ, ಇನ್ನು ನೀನು ನನ್ನ ಸಾಯಿಸ್ಬಿಡ್ತೀನಿ ಅಂದ್ರೆ ಮುಗ್ದೇ ಹೋಯ್ತು ನಿನ್ ಕತೆ. ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ಕೇಳು. ಇನ್ನಿನ್ನ ಆಟಗಳನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗೆಸ್ಬಿಡು. ಸುಖವಾಗಿ ಸಂಸಾರ ಮಾಡೋದನ್ನ ಕಲಿ, ಇಲ್ಲ ಅಂದ್ರೆ ನಿನ್ ಗತಿ ದೇವ್ರೇ ಗತಿ.
ಮನೆಯಲ್ಲಿ ಏನು ನಡೀಬಾರ್ದು ಅಂತ ಅಂದ್ಕೊಂಡಿದ್ದು ನಡೆದೇ ಹೋಯ್ತಲ್ಲ ಸುಮತಿ. ಮಕ್ಕಳು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಭಯ ಶುರುವಾಗುತ್ತೆ. ಚಾರು ಈ ಮಟ್ಟಿಗೆ ಇಳಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಯಂತನ ಮೇಲೆ ಕೋಪ ಇದ್ರೆ ಎಲ್ಲೂ ಕೂತ್ಕೊಂಡು ಮಾತಾಡಿ ಅದನ್ನ ಸರಿ ಮಾಡ್ಬೋದಿತ್ತು. ನಮ್ಮ ಮನೆಯವರಲ್ಲಿ ಒಗ್ಗಟ್ಟಿದ್ರೆ ಕೂತು ಮಾತಾಡಿದಾಗ ಸಮಸ್ಯೆ ಬಗೆಹರಿಯುತ್ತೆ ಸುಮತಿ. ನಮ್ಮಲ್ಲೇ ಒಗ್ಗಟ್ಟಿಲ್ವಲ್ಲ. ಅಪ್ಪಂಗೆ ಫೋನ್ ಮಾಡಿ ಬನ್ನಿ ಅಂದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ರು. ಮುಂದೆ ಏನು ಮಾಡೋದು ಅಂತೀರಿ? ಅಕ್ಕಪಕ್ಕದವ್ರು ಕೇಳಿದ್ರೆ ಏನು ಅಂತ ಉತ್ತರ ಕೊಡೋದು? ನನಗೂ ಏನು ಗೊತ್ತಾಗ್ತಿಲ್ಲ. ನನ್ನ ತಂಗಿ ಮೀನಾಕ್ಷಿನೂ ಚಾರು ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಜನ ಹೋಗ್ತಾರ. ಇದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ನಾವಂತೂ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಚಾರು ಅಪ್ಪ ಫೋನ್ ಮಾಡಿದ್ದಾರೆ. ಹಲೋ, ಏನ್ರಿ ವಿಶ್ವನಾಥ್, ಏನ್ರಿ ಇದು? ನನ್ನ ಮಗಳು ನಿಮ್ಮ ಮನೆಯಲ್ಲಿ ಸೇಫ್ ಆಗಿದ್ದಾಳೆ ಅನ್ಕೊಂಡ್ರೆ ಈಗ ನಡ್ಕೊಳ್ಳೋದು? ಅದು ಅಲ್ಲ ರೀ, ಒಬ್ಬಳು ಹೆಣ್ಣು ಮಗಳನ್ನ ರಾತ್ರಿಯಿಂದ ಬೆಳಗಿನ ತನಕ ಮನೆಯಿಂದ ಹೊರ ಕೂರಿಸ್ತಿರಲ್ಲ, ಏನ್ರಿ ಇದು ಅನ್ಯಾಯ? ನಿಮ್ಮ ಮನೆಯವರೆಲ್ಲ ಹೆಣ್ಮಕ್ಳಿಗೆ ಕೊಡೋ ಗೌರವ ಇದೇನಾ? ನನ್ನ ಮಗಳನ್ನ ಮನೆಯಿಂದ ಹೊರಗೆ ಚಳಿ ಗಾಳಿಯಲ್ಲಿ ಕೂರಿಸಿ ನೀವು ಮನೆ ಒಳಗಡೆ ಬೆಚ್ಚಗೆ ಮಲ್ಕೋತಿರಲ್ಲ, ಮನುಷ್ಯತ್ವ ಇಲ್ವೇನ್ರಿ ನಿಮಗೆ? ಅಲ್ಲ ವಿಶ್ವನಾಥ್, ನೀವು ಅವಳಿಗೆ ಸಮಾಧಾನ ಮಾಡಿ ಒಳಗಡೆ ಕರಿಬಹುದಿತ್ತಲ್ಲ. ಸಪೋಸ್ ನನ್ನ ಮಗಳು ಒಳಗಡೆ ಬರ್ಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅವಳ ಜೊತೆ ಹೊರಗಡೆನೆ ಕೂತ್ಕೋಬೇಕಿತ್ತು. ಪ್ರಸಾದ್ ಅವರೇ, ನಾನು ಒಂದು ಹೆಣ್ಣು ಮಗು ತಂದೆ. ಹೆಣ್ಮಕ್ಳ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ಅವಳು ಯಾವುದಕ್ಕೂ ನನ್ನ ಮಾತು ಕೇಳದಿದ್ರೆ ನಾನೇನು ಮಾಡಲಿ ಹೇಳಿ? ಅವಳು ಈ ಮನೆಗೆ ಬಂದಾಗೆ ನಾನು ನಿಮಗೆ ಫೋನ್ ಮಾಡಿದೆ. ಆವಾಗ ನೀವೇನು ಹೇಳಿದ್ರಿ ನೆನಪಿದೆಯಾ? ಹಾಗಂತ ನನ್ನ ಮಗಳು ಬೀದಿಯಲ್ಲಿ ಮಲ್ಕೊಂಡಿದ್ರೆ ನಾನು ಸುಮ್ಮನಿರಕ್ಕಾಗತ್ತಾ? ಇಲ್ಲಿ ಕೇಳಿ ವಿಶ್ವನಾಥ್, ಒಂದು ದಿನಾನು ನನ್ನ ಮಗಳನ್ನ AC ರೂಮಿಂದ ಆಚೆ ಮಲಗಿಸ್ದೋನಲ್ಲ ನಾನು. ಅಂಥದ್ರಲ್ಲಿ ಮನೆಯಿಂದ ಆಚೆ ಅದು ಸೊಳ್ಳೆ ಕಚ್ಚಿಸ್ಕೊಂಡು, ಛೇ! ಒಂದು ಮಾತು ಹೇಳ್ತೀನಿ ಕೇಳಿ ವಿಶ್ವನಾಥ್, ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ. ಇನ್ನೊಂದು ಸಾರಿ ಏನಾದರೂ ನಿಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ತೊಂದರೆ ಕೊಡೋದು ನನ್ನ ಗಮನಕ್ಕೇನಾದರೂ ಬಂತೋ, ವಿಶ್ವನಾಥ್, ಈ ಪ್ರಸಾದ್ ರೇಂಜ್ ಏನು ಅಂತ ತೋರಿಸ್ಬೇಕಾಗತ್ತೆ. ಅಲ್ಲ ಪ್ರಸಾದ್ ಅವರೇ, ನೀವೊಂದ್ಸರಿ ಬಂದು. ಹಲೋ ಹಲೋ, ಚಾರು ಅಪ್ಪ ಕೋಪಿಸ್ಕೊಂಡಿದ್ದಾರೆ ಅಂದರೆ ನಂಗೆ ಯಾಕೋ ಭಯ ಆಗ್ತಾ ಇದೆ. ಪರಿಸ್ಥಿತಿಯನ್ನು ಹೆಂಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾವು ಹೇಳಿದ ಮಾತನ್ನ ಚಾರು ಕೇಳಲ್ಲ. ಹೋಗ್ಲಿ, ಅವರ ಅಪ್ಪ ಆದರೂ ಬಂದು ಬುದ್ಧಿ ಹೇಳಲಿ ಅಂದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ಇಲ್ಲಿರೋದು ಕಷ್ಟ ಆಗ್ತಿದ್ರೆ ನಿಮ್ಮ ಮೇಘನು ನಿಮ್ಮ ಮಯೂರಿನೂ ಕರ್ಕೊಂಡು ಯಾವ್ದಾದ್ರು ಛತ್ರ ನೋಡ್ಕೋಬೋದಲ್ಲ. ನಿಮಗೋಸ್ಕರ ನನ್ನ ಲೈಫ್ನ ನಾನು ಯಾಕೆ ಬಿಟ್ಕೊಡ್ಲಿ? ಈಗಾಗಿರೋದು ಸಣ್ಣ ಇನ್ಸಿಡೆಂಟು.
ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಚೆನ್ನಾಗಿರ್ತೀರಾ, ಇಲ್ಲ ಅಂದರೆ ಮುಂದೆ ಇದೆ ಮಾರಿ ಹಬ್ಬ.